ಬಿಡದಿಯ ಈ ಟೌನ್ಶಿಪ್ ಪ್ರತಿಭಟನೆಯ ಕೂಗು ಸರ್ಕಾರಕ್ಕೆ ಕೇಳಿಸುತ್ತಾ? ಪ್ರತಿಭಟನೆಯ ಕೂಗು ಸರ್ಕಾರಕ್ಕೆ ಕೇಳಿಸ್ಲಿಲ್ಲ ಅಂದರೆ ಇದು ಕಿವುಡು ಸರ್ಕಾರ. ಸರ್ಕಾರಕ್ಕೆ ಕಾಣಿಸ್ಲಿಲ್ಲ ಈ ಪ್ರತಿಭಟನೆ ರೈತರ ಕಷ್ಟ ಅಂತಂದರೆ ಇದು ಕುರುಡು ಸರ್ಕಾರ. ಈ ಮಾತನ್ನು ಶಿವವೇಗ ನ್ಯೂಸ್ಗೆ ಬಿಜೆಪಿಯ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಇದು ಸುರೇಶ್ ಕುಮಾರ್ ಅವರ ಹೇಳಿಕೆ. ಇದು ಕಿವುಡು ಸರ್ಕಾರ. ಬಿಡದಿ ಟೌನ್ಶಿಪ್ ಪ್ರತಿಭಟನೆಯ ಕೂಗು ಸರ್ಕಾರಕ್ಕೆ ಕೇಳಿಸ್ತಾ ಇದೆನಾ? ಜನರ ಕೂಗು, ಪ್ರತಿಭಟನೆಯ ಕೂಗು ಕೇಳಿಸ್ಲಿಲ್ಲ ಅಂದರೆ ಇದು ಕಿವುಡು ಸರ್ಕಾರ. ಅಶ್ವವೇಗ ನ್ಯೂಸ್ಗೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ಕೇವಲ 800 ಮೀಟರ್ ಇದೆ ಸ್ವಾಮಿ, ಕೇವಲ 800 ಮೀಟರ್. ರೈತರ ಈ ಪರಿಸ್ಥಿತಿಯನ್ನು ಸರ್ಕಾರ ನೋಡದಿದ್ದರೆ ಕುರುಡು ಸರ್ಕಾರ ಇದು ಅಂತ ಅನಿಸುತ್ತೆ. ಈ ಭಾವನೆ ಅರ್ಥ ಮಾಡಿಕೊಳ್ಳದಿದ್ದರೆ ಇದು ಹೃದಯಹೀನ ಸರ್ಕಾರ. ರೈತರ ಮೇಲೆ ಮರ್ಡರ್ ಕೇಸ್ ಹಾಕಿ ಉದ್ದಟತನ ತೋರಿಸಿದ ಈ ಸರ್ಕಾರ. ರೈತರು ಪ್ರತಿಭಟನೆ ಮಾಡಿದರೆ ಸರ್ಕಾರ ಮರ್ಡರ್ ಕೇಸ್ ಹಾಕ್ತಾರೆ. ಸರ್ಕಾರದವರು ಮರ್ಡರ್ ಕೇಸನ್ನು ಹಾಕ್ತಾರೆ. ಕಾಂಗ್ರೆಸ್ಸಿನ ಒಡೆದು ಆಳುವ ನೀತಿಯನ್ನು ನಾವು ನೋಡಿದ್ವಿ. ಇದು ಕಾಂಗ್ರೆಸ್ಸಿನ ಹಳೇ ನೀತಿ ಅಂತ ಸುರೇಶ್ ಕುಮಾರ್ ಅವರು ಕಿಡಿಕಾರಿದ್ದಾರೆ. ಬಿಡದಿ ಟೌನ್ಶಿಪ್ಪಿನ ಗಲಾಟೆಯ ಬಗ್ಗೆ ಈಗ ತಾನೇ ಒಬ್ಬೊಬ್ಬರೇ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮಾತಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಏನು ಬಿಜೆಪಿ ವತಿಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತೋ ಆ ಪ್ರತಿಭಟನೆಯಲ್ಲಿ ಸುರೇಶ್ ಕುಮಾರ್ ಹೇಳಿದಂತಹ ಮಾತಿದೆ. ರೈತರ ಕಷ್ಟ ಕಾಣಿಸ್ಲಿಲ್ಲ ಅಂತಂದರೆ ಇದು ಕುರುಡು ಸರ್ಕಾರ. ರೈತರ ಕೂಗು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ರಾಜ್ಯ ಸರ್ಕಾರಕ್ಕೆ ಕೇಳಿಸ್ಲಿಲ್ಲ ಅಂದರೆ ಇದು ಕಿವುಡು ಸರ್ಕಾರ. ಇದಕ್ಕೆ ಸಂಬಂಧಪಟ್ಟಂತೆ ಚಿಟ್ಚಾಟ್ ಇದೆ. ಸುರೇಶ್ ಕುಮಾರ್ ಅವರು ಏನು ಮಾತಾಡಿದ್ದಾರೆ ಅಂತ ಕೇಳ್ಕೊಂಬರೋಣ. ಚಿಟ್ಚಾಟ್ ಪ್ಲೀಸ್. ಸುರೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಬಿಡದಿ ವಿಚಾರವಾಗಿ ಇವತ್ತಿನಿಂದ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀರಾ. ಈ ಒಂದು ಹೋರಾಟದ ಸರ್ಕಾರಕ್ಕೆ ಮುಟ್ಟುತ್ತಾ ಸರ್? ಈ ಒಂದು ನಾನು ಅನ್ಸುತ್ತೆ ಇಲ್ಲಿಂದ ಸರ್ಕಾರ 800 ಮೀಟರ್ ದೂರದಲ್ಲಿದೆ ವಿಧಾನಸೌಧ ಫ್ರೀಡಂ ಪಾರ್ಕ್ ಇಂದ. ಇದನ್ನ ಕೇಳಿಸ್ಕೊಳ್ದೇ ಇದ್ರೆ ಸರ್ಕಾರ ಇದು ಕಿವುಡು ಸರ್ಕಾರ ಅಂತ ಜನಕ್ಕೆ ಅನ್ಸುತ್ತೆ. ಈ ಸನ್ನಿವೇಶ ನೋಡದೇ ಇದ್ರೆ ಸರ್ಕಾರ ಕುರುಡು ಸರ್ಕಾರ ಅನ್ಸುತ್ತೆ. ಈ ಭಾವನೆಯನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಇದೊಂದು ಹೃದಯಹೀನ ಸರ್ಕಾರ, ಸಂವೇದನಾ ರಹಿತ ಸರ್ಕಾರ ಅನ್ಸುತ್ತೆ ಸರ್. ಜೊತೆಗೆ ಇನ್ನು ಅಲ್ಲಿನ ಬಿಡದಿ ಭಾಗದ ರೈತರಿಗೆ ಒಂದು ಮರ್ಡರ್ ಕೇಸನ್ನು ಹಾಕೋದ್ರ ಮೂಲಕ ಸರ್ಕಾರ ಉದ್ದಟತನ ತೋರಿಸ್ತಾ ಸರ್. ಇಲ್ಲಿ ಯಾರು ಮರ್ಡರ್ ಅಟೆಂಪ್ಟ್ ಮಾಡಿದ್ರು ಅವ್ರ ಕೇಸ್ ವಾಪಸ್ ತಗೊಳುತ್ತೆ. ರೈತರು ತಮ್ಮ ಹೋರಾಟ ಮಾಡಿದ್ರೆ ಮರ್ಡರ್ ಕೇಸ್ ಆಗತ್ತೆ. ಇದು ಕಾಂಗ್ರೆಸ್ದು ಮುಂಚೆಯಿಂದನೂ ನೀತಿ. ನಾವು ಕಳೆದ 30 ವರ್ಷದಿಂದ ರೈತರನ್ನ ದಮನ ಮಾಡುವ ಯಾವ ರೀತಿ ನೀತಿ ಇದೆ ಇವ್ರದ್ದು ನೋಡ್ಕೊಂಡು ಬಂದಿದ್ದೀವಿ. ಇದು ಲೇಟೆಸ್ಟ್ ವರ್ಷನ್ ಇದು. ಸೊ ಅದಕ್ಕೋಸ್ಕರ ಇವತ್ತೇನು ಕೊಲೆ ಅಪಾದನೆ ಮೇಲೆ FIR ಹಾಕಿದ್ದಾರೆ, ಇದು ಅತ್ಯಂತ ಖಂಡನೀಯ. ಇದು ಮಹಿಳೆಯರು ತಮ್ಮ ಆಕ್ರೋಶವನ್ನು ತೋರಿಸಿದ್ದಾರೆ. ಆಕ್ರೋಶ ಕಾರಣ ಅರ್ಥ ಮಾಡ್ಕೋಬೇಕು. ಅಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಡಬೇಕು ಅಥವಾ ಇವ್ರಿಗೂ ಅರ್ಥ ಆಗಬೇಕು. ಸೊ ಈ ದೃಷ್ಟಿಯಿಂದ ಸರ್ಕಾರ ಈ ರೈತರ ಸಿಟ್ಟಿನ ನಿಟ್ಟುಸಿರೇನಿದೆ ಆ ನಿಟ್ಟುಸಿರಿನ ಬಿಸಿ ಇವ್ರಿಗೆ ಕಾಡುತ್ತೆ, ಆ ಶಾಪ ಇವ್ರಿಗೆ ಕಾಡುತ್ತೆ ಸರ್. ಇನ್ನು ಮೊನ್ನೆ ಡಿ.ಕೆ. ಶಿವಕುಮಾರ್ ಮಾತನಾಡಿದಂತ ಸಂದರ್ಭದಲ್ಲಿ ಇಚ್ಛೆ ಪಟ್ಟು ಕೊಡುವಂತರ ಜಮೀನ್ ಮಾತ್ರನ ತಗೊಂಡು ಇದನ್ನ ನೀವು ಯಾವ ರೀತಿ ಅರ್ಥೈಸ್ಕೊಂತೀರಾ ಸರ್? ನೋಡಿ, ಈ ಒಂದು ಒಡೆದು ಆಳುವ ನೀತಿನ ಬಹಳ ನೋಡ್ಬಿಟ್ಟಿದೀವಿ. ಅವರು ಇಚ್ಛೆ ಪಟ್ಟವರು ಮಾತ್ರ ಕೊಡ್ತೀವಿ ಅಂತ ಅಂದ್ರೆ ಇಚ್ಛೆ ಪಡೆದೇ ಇರೋರು ಭೂಮಿನ ಹೆಂಗ್ ತಗೋತಾರೆ ಪಕ್ಕದವ್ರದ್ದು? ಅದಕ್ಕೋಸ್ಕರ ಈ ಯೋಜನೆ 2 ರೀತಿ ವಿರೋಧ ಮಾಡ್ತಾ ಇದೀವಿ. ಒಂದು ಫಲವತ್ತಾದ ಭೂಮಿ, ಫಲವತ್ತಾದ ಭೂಮಿ. ಎರಡನೇದು ಇದು ರಿಯಲ್ ಎಸ್ಟೇಟ್ ಲಾಬಿಗೋಸ್ಕರ ಮಾಡ್ತಾ ಇರೋ ಯೋಜನೆ. ಅವೆರಡೂ ಕೂಡ ಇವತ್ತೇನು ಭಾವನೆ ವ್ಯಕ್ತ ಆಗ್ತಾ ಇದೆ ಅದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ಸರ್. ಕೊನೆಯದಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಿಮ್ಮ ಹೋರಾಟ ಹೇಗಿರುತ್ತೆ? ಇನ್ನು ಬಿಜೆಪಿ JDS ನ ಬೆಂಬಲದ ಜೊತೆಗೆ ಇನ್ನು ಮುಂದುವರಿದು ಇದು NDA JDS BJP ಅನ್ನೋದಕ್ಕಿಂತ ನೈಜ ರೈತರ ಒಂದು ಭಾವನೆಯನ್ನ ಪ್ರತಿಬಿಂಬಿಸುವ ಹೋರಾಟ. ಈ ಹೋರಾಟನ ಇನ್ನಷ್ಟು ಪರಿಣಾಮಕಾರಿ ಆಗಕ್ಕೆ, ಇನ್ನಷ್ಟು ಅರ್ಥಪೂರ್ಣ ಆಗಕ್ಕೆ, ಮಲಗದಂಗೆ ನಟನೆ ಮಾಡ್ತಾ ಇರೋ ಸರ್ಕಾರನ ಎಬ್ಸೋದಕ್ಕೆ ಯಾವ ರೀತಿ ನಾವು ಮನುಚುಗೊಳಿಸ್ಬೇಕು, ಯಾವ ರೀತಿ ಶಾರ್ಪ್ ಗೊಳಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಎಸ್, ಇದಿಷ್ಟು ಶಾಸಕರಾದಂತಹ ಸುರೇಶ್ ಕುಮಾರ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಜೀವನ್, ಅಶ್ವವೇಗ ನ್ಯೂಸ್, ಬೆಂಗಳೂರು.